ಮನೆಗೆ ಹೋದ್ಮೇಲೆ ರಾಶಿಕಾ ಅವರ ನೆರಳಲ್ಲೇನೆ ಸೂರಜ್ ಅನ್ನೋ ಥರ ಆಗ್ಬಿಡ್ತು ಅಂತ ಸಾಕಷ್ಟು ಅಭಿಪ್ರಾಯಗಳು ಬರ್ತಾ ಇರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಅದು ಹೆಂಗೆ ಅಂದರೆ ಸರ್, ಲೈಕ್ ನನಗೆ ಹೆಂಗೆ ಅಂದರೆ ನನ್ನ ಸ್ಟಾರ್ಟಿಂಗ್ ಇನಿಷಿಯಲಿ ತುಂಬ ಜನದ ಜೊತೆ ಮಿಂಗಲ್ ಆಗೋಕ್ಕೆ ಸ್ವಲ್ಪ ಕಷ್ಟ. ಸೊ ಇನಿಷಿಯಲಿ ನಾನು ಸ್ವಲ್ಪ ಕಂಫರ್ಟೇಬಲ್ ಆಗಿ ರಾಶಿಕಾ ಜೊತೆ, ಅಶ್ವಿನಿ ಮ್ಯಾಮ್ ಜೊತೆ, ಸುದಿ ಅಣ್ಣನ ಜೊತೆ, ಜಾನ್ವಿ ಅವ್ರ ಜೊತೆ, ಇವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಿರ್ತೀವಿ. ಓಕೆನಾ, ಅವ್ರ ಜೊತೆ ಎಲ್ಲ ಮಾತಾಡ್ತಿದ್ದೆ. ಆ್ಯಂಡ್ ನಾನು ರಾಶಿಕಾ ಕಂಫರ್ಟೇಬಲ್ ಆಗಿ ಏನೇ ಒಪಿನಿಯನ್ ಬೇಕು ಅಂದರೂ ನಾವು ಮಾತಾಡ್ತಿದ್ವಿ. ಸೊ ಅದು ಮನೆಯವ್ರಿಗೆ ಹೆಂಗೆ ಕಾಣಿಸೋಕ್ಕೆ ಶುರು ಆಗೋಯ್ತು, ಬರೀ ಅಲ್ಲೇ ಮಾತಾಡ್ತಿದ್ವಿ, ನಮ್ಮ ಜೊತೆನೂ ಮಾತಾಡು ಅಂತ. ನನಗೆ ಸ್ವಲ್ಪ ಮಿಂಗಲ್ ಆಗೋಕ್ಕೆ ಕಷ್ಟ ಆಗ್ತಿತ್ತು. ಬಟ್ ಒಂದು ಪಾಯಿಂಟಲ್ಲಿ ಹೆಂಗೆ ರೀಚ್ ಆಗೋಯ್ತು ಅಂದರೆ, ನೀ ಸ್ಟಕ್ ಆಗಿಬಿಟ್ಟಿದ್ಯಾ ಅಲ್ಲಿ. ಬಿಕಾಸ್ ಅವ್ರಿಗೆ ಬೇರೆ ರೀಸನೇ ಇರಲಿಲ್ಲ ನನ್ನ ಅಗೇನ್ಸ್ಟ್ ಏನೇ ಹೇಳಬೇಕು ಅಂದರು. ಬಟ್ ನಾನು ಮಿಂಗಲ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೆ, ನಾನು ಹೋಗಿ ಮಾತಾಡ್ತಿದ್ದೆ. ಬಟ್ ಆ ವೆಲ್ಕಮಿಂಗ್ ಫ್ಯಾಕ್ಟರೇ ಇರಲಿಲ್ಲ ನನಗೆ. ಅಲ್ಲಿ ಹೋಗಿ ಮಾತಾಡಿದ್ರು, ಏನಣ್ಣ ಇವತ್ತು ಯಾಕೆ ಫ್ಯಾಮಿಲಿ ಬಿಟ್ಟು ಬಂದ್ಬಿಟ್ಯಾ ನೀನು, ಆ ಥರ ಮಾತು ಬಂದಾಗ ಅದೆಲ್ಲ ಆಗ್ಬಿಡುತ್ತೆ. ಓಕೆ, ಪದೇ 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 ನಾನೇ ಫೋರ್ಸ್ ಮಾಡಿ ಮಾತಾಡ್ತೀನಿ ಅಂದರೂ ಆ ಕಡೆ ರೆಸಿಪ್ರೊಕೇಟ್ ಆಗ್ತಿರ್ಲಿಲ್ಲ. ಸೊ ರಾಶಿಕಾ ಅವ್ರ ನೆರಳಲ್ಲಿದ್ದೆ ಅಂತ ಅದಿರಲೇ ಇಲ್ಲ ಸರ್. ಅವ್ರ ಆಟ ಅವ್ರು ಆಡ್ತಿದ್ರು, ನನ್ನ ಆಟ ನಾನು ಆಡ್ತಿದ್ದೆ. ಬಟ್ ಮಾತಾಡೋ ಸಂದರ್ಭ ಬಂದಾಗ ಕಂಫರ್ಟೇಬಲ್ ಆಗಿ ಅವ್ರ ಜೊತೆ ಮಾತಾಡ್ತಿದ್ದೆ. ಅದನ್ನ ಬಿಟ್ಟು ಅವ್ರ ನೆರಳಲ್ಲಿ ನಾನಾಗಲಿ, ನನ್ನ ನೆರಳಲ್ಲಿ ಅವರಾಗಲಿ ಆ ಥರ ಇರಲಿಲ್ಲ. ಅವರು ಹೆಂಗೆ ಅವ್ರ ಟಾಸ್ಕಲ್ಲೆಲ್ಲ ಪರ್ಫಾರ್ಮ್ ಮಾಡ್ತಿದ್ದೆ, ನೀವು ನೋಡಿದ್ದೀರಾ. ನನ್ನ ಆಟ ಬಂದಾಗ ನನ್ನ ಟಾಸ್ಕ್ಸಲ್ಲೆಲ್ಲ ನಾನು 100% ಕೊಡ್ತಿದ್ದೆ. ಅವ್ರ ಒಪಿನಿಯನ್ ಮ್ಯಾಟ್ರೂ ಆಗ್ತಿರ್ಲಿಲ್ಲ. ಎಷ್ಟೊಂದು ಸತಿ ಅವ್ರ ಉಸ್ತುವಾರಿ ಬಂದಾಗ ನಾನೇ ನೀನು ತಪ್ಪಿದೆಯಾ, ನೀನು ಕೊಟ್ಟಿರೋ ಡಿಸಿಷನ್ ಸರಿ ಇಲ್ಲ ಅಂತಲೇ ನಾನೇ ಹೇಳ್ತೀನಿ. ಸೊ ಆ ಥರ ಎಲ್ಲ ಏನೂ ಇರಲಿಲ್ಲ ಸರ್. ಅಲ್ಲ, ಟಾಸ್ಕ್ ಅಂತ ಬಂದಾಗ ಸೂರಜ್ ಅವ್ರು ತುಂಬ ಸ್ಟ್ರಾಂಗ್ ಅನ್ನೋದು ಕೂಡ ಇತ್ತೀಚೆಗೆ ಹೊರಗಡೆ ಬಂದಂಥ ಕಂಟೆಸ್ಟೆಂಟ್ಸ್ ಕೂಡ ಹೇಳಿದ್ದು ಉಂಟು. ಆಲ್ಮೋಸ್ಟ್ ಏನಂದರೆ ರಜತ್ ಅವರು ಟಾಸ್ಕ್ ಅಂತ ಬಂದರೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಸೂರಜ್. ಬಟ್ ಏನಂದರೆ ಅದೇ ರಾಶಿಕಾ ಅವರ ಜೊತೆ ಇದರಲ್ಲಿ ಇದಾಗಿದ್ದಾರೆ ಅನ್ನೋದು ಸೇಮ್ ಸರ್. ಈಗ ಹೆಂಗಾಗ್ಬಿಡತ್ತೆ ಅಂದರೆ, ಒಂದು ಅವರಾಗೆ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ರು. ಈಗ ನಿನ್ನ ಒಪಿನಿಯನ್ ಚೇಂಜ್ ಮಾಡೋಕ್ಕೂ ಟ್ರೈ ಮಾಡಿಬಿಟ್ಟಿರ್ತೀಯ. ಬಟ್ ನಾವು ಮನೆಗೆ ಹೋಗಿ ಇನಿಷಿಯಲಿ ನಾವು ಏನು ಬೇಸ್ ಸೆಟ್ ಮಾಡ್ತೀವಿ, ಎಂಡ್ವರೆಗೂ ಅದೇ ಬರೋದು ಸರ್. ಈಗ ನೀನೇನಾದ್ರು ಒಂದು ಇನ್ಪುಟ್ ಬಂತು, ಅದನ್ನ ಚೇಂಜ್ ಮಾಡ್ಕೋತೀಯ ಅಂದಾಗ ಅವ್ರ ತಲೆಯಲ್ಲಿ ಏನು ಬರುತ್ತೆ, ಓಕೆ ಇವ್ನಿಗೆ ಇನ್ಪುಟ್ ಬಂದಿದೆ ಅದಕ್ಕೋಸ್ಕರ ಬಂದು ಮಾತಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಅವಾಗ ನಾವು ಬಾಂಡ್ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ಅವ್ರ ಜೊತೆ. ಈವನ್ ನಾವು ಕಾನ್ವರ್ಸೇಷನ್ ಆದರೂ ಬ್ಯಾಕ್ ಆಫ್ ದರ್ ಹೆಡ್ ಅದೇ ಓಡ್ತಿರುತ್ತೆ. ಈಗ ಏನಾರ ಆದರೆ ಇವನು ಅಲ್ಲೇ ಹೋಗಿ ಮಾತಾಡ್ತಾನೆ, ಅವ್ರ ಜೊತೆನೇ ಕಂಫರ್ಟೇಬಲ್ ಆಗಿದ್ದಾನೆ. ಅವ್ರ ಕಡೆಯಿಂದ ಆ ಎನರ್ಜಿ ಬರ್ತಿದೆ ನಮಗೆ ಅಂದಾಗ ಅದು ಕಷ್ಟ ಸರ್. ತುಂಬ ಅದು ಚೇಂಜ್ ಮಾಡೋಕ್ಕೆ, ಒಪಿನಿಯನ್ಸ್ ಚೇಂಜ್ ಮಾಡೋಕ್ಕೆ ಕಷ್ಟ. ಕೆಲವ್ರು ಅರ್ಥ ಮಾಡ್ಕೊಂಡು, ಈಗ ಧನು ಆಗಲಿ, ಕೆಲವು ಸತಿ ಗಿಲ್ಲಿ ಆಗಲಿ, ಕೂತ್ಕೊಂಡು ಕ್ಯಾಶುವಲಾಗಿ ಮಾತಾಡಿದಾಗ, ಏನಣ್ಣ ನೀನು ನಾನೇ ಗಿಲ್ಲಿಗೆ ಹೇಳ್ತಿದ್ದೆ, ಏನಣ್ಣ ನೀನು ನಾನೇ ಟ್ರೈ ಮಾಡ್ತಿದ್ದೀನಿ ಮಾತಾಡ. ಅವನು ಅದನ್ನೇ ಕಾಮಾಗೆ ಹೇಳ್ತಿದ್ದ, ನೋಡೋಣ ನೀನು ಈಗ ಹೆಂಗಿದ್ಯಾ, ಹಿಂಗೆ ಸ್ಟಾರ್ಟಿಂಗಿಂದ ಹಿಂಗೆ ಇದ್ಬಿಟ್ಟಿದ್ರೆ ಸಜೆಷನ್ ಕೊಡ್ತೀನಿ. ಅವನೇ ಹೇಳ್ಬಿಟ್ಟ ನನಗೆ. ನಾನು ಅವಾಗ ಅಂದೆ, ನಾನು ಟ್ರೈ ಮಾಡಿದೆ, ಬರೋಕ್ಕೆ ಟ್ರೈ ಮಾಡಿದೆ. ನಿಮ್ಮ ಕಡೆಯಿಂದ ಈ ಥರ ಬರ್ತಿದ್ದು, ಇದು ಕೊನೆಯಲ್ಲಿ ಆಗಿದ್ದು ಮಾತು. ನಿಮ್ಮ ಕಡೆಯಿಂದನೂ ಹಿಂಗೆ ಬಂದುಬಿಟ್ಟಿದ್ರೆ ಅದು ಬೇರೆ ಥರನೇ ಇರ್ತಿತ್ತು ಅಂತ ಆ ಥರ ಮಾತುಕತೆ ಆಯಿತು.